ಕುರ್ಚಿ ಕಿತ್ತಾಟದ ನಡುವೆ ಸರ್ಕಾರಕ್ಕೆ 1000 ದಿನಗಳು ಪೂರೈಸಿದೆ. ಇಂದು ಕಾಂಗ್ರೆಸ್ ಸರ್ಕಾರದಿಂದ ಸಾಧನಾ ಸಮಾವೇಶ. ಹಾವೇರಿಯಲ್ಲಿಂದು ಸರ್ಕಾರದಿಂದ ಸಾಧನಾ ಸಮಾವೇಶ ನಡೀತಾ ಇದೆ. ಭೂ ಗ್ಯಾರಂಟಿ ಸಮರ್ಪಣಾ ಹೆಸರಲ್ಲಿ ಸಾಧನಾ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಸರ್ಕಾರಕ್ಕೆ 1000 ದಿನಗಳು ಪೂರೈಸಿದ ಹಿನ್ನೆಲೆ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಇಂದು 1 ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರಗಳ ವಿತರಣೆ ಕಾರ್ಯಕ್ರಮ ಕೂಡ ಇದೆ. ಬೆಳಿಗ್ಗೆ 11:30ಕ್ಕೆ ಅಜ್ಜಯ್ಯನಗುಡಿ ಪ್ರದೇಶದಲ್ಲಿ ಸಮಾವೇಶ ನಡೆಯುತ್ತೆ. ಸುಮಾರು 100 ಎಕರೆ ಪ್ರದೇಶದಲ್ಲಿ ಸಮಾವೇಶದ ವೇದಿಕೆ ಸಿದ್ಧವಾಗಿರುವುದು ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಿಎಂ, ಡಿಸಿಎಂ ಈ ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಸುಮಾರು 9 ಜಿಲ್ಲೆಗಳಿಂದ ಜನ ಆಗಮಿಸುತ್ತಾರೆ. ಸಾಧನಾ ಸಮಾವೇಶಕ್ಕಾಗಿ 2 ಲಕ್ಷ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಹಾಗೆ ಅಣ್ಣಪ್ಪ ಬಾರ್ಕಿ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಅಣ್ಣಪ್ಪ ಬಾರ್ಕಿ ಈಗಾಗಲೇ ಹೆಲಿಪ್ಯಾಡ್ ಆ ಭಾಗದಲ್ಲಿ ವರದಿಯನ್ನ ನೀಡ್ತಾರೆ. ಅಣ್ಣಪ್ಪ, ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಬೃಹತ್ ವೇದಿಕೆ ಕೂಡ ಸಜ್ಜಾಗಿದೆ. ಸಾಧನಾ ಸಮಾವೇಶಕ್ಕೆ ಬೇಕಾದಂತಹ ಸಿದ್ಧತೆಗಳೆಲ್ಲ ನಡೀತಾ ಇದೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಏನೆಲ್ಲ ವ್ಯವಸ್ಥೆಗಳಾಗಿದೆ ಅಣ್ಣಪ್ಪ? ಮಧುನಾಗರಾಜ್, ಗದ್ದಿಗೆ ಗುದ್ದಾಟದ ನಡುವೆ ಸರ್ಕಾರ 1000 ದಿನಗಳ ಸಾಧನೆಯ ಸಮಾವೇಶವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅನಿಸಿಕೊಳ್ಳುವಂತಹ ಹಾವೇರಿ ನಗರ ಮಧುವಣಗಿತ್ತಿಯಂತೆ ಶೃಂಗಾರವಾಗಿದೆ. ಎಲ್ಲಿ ನೋಡಿದ್ರು ಕಟಿಂಗ್ಸ್ ಬಂಟಿಂಗ್ಸ್ಗಳೇ ಕಾಣ್ತಾ ಇದ್ದಾವೆ, ರಾರಾಜ್ತಾ ಇದ್ದಾವೆ. ಅದರಲ್ಲೂ ಶಕ್ತಿ ಪ್ರದರ್ಶನಕ್ಕೆ ನಿತ್ತಂಗೆ ಕಾಣ್ತಾ ಇದೆ. ಆಯಾ ನಾಯಕರು ಅಂದ್ರೆ ಡಿ.ಕೆ. ಶಿವಕುಮಾರನ್ನ ಬೆಂಬಲಿಸುವಂತ ನಾಯಕರು ಅವರವರ ಅಂತ ಬಂಟಿಂಗ್ಸ್ಗಳನ್ನ ಹಾಕಿಟ್ಕೊಂಡಿದ್ದಾರೆ. ಇನ್ನೊಂದು ಡಿ.ಕೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಅವರ ಬಂಟಿಂಗ್ಸ್ಗಳನ್ನ ಹಾಕಿಕೊಂಡಿರುವಂತದ್ದು. ಒಟ್ಟಾರೆ 2 ಲಕ್ಷ ಜನರು ಈ ಸಮಾವೇಶಕ್ಕೆ ಭಾಗಿಯಾಗ್ತಾರೆ ಇರುವಂತದ್ದು. ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶದಲ್ಲಿ ಅಂದ್ರೆ 1 ಲಕ್ಷಕ್ಕೂ ಅಧಿಕ ಜನರಿಗೆ ಏನು ಹಕ್ಕುಪತ್ರವನ್ನ ವಿತರಣೆ ಮಾಡ್ತಾರೆ. 9 ಜಿಲ್ಲೆಯ ಜನರು ಏನು ಬರ್ತಾರೆ ಅವರಿಗೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುತ್ತದೆ. ಅಂದ್ರೆ ಏನು ಜರ್ಮನ್ ಮಾದರಿಯಲ್ಲಿ 3 ಬೃಹದಾಕಾರದ ಟೆಂಟ್ ಅನ್ನ ಹಾಕಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ 9 ಜಿಲ್ಲೆಯ ಜನರು ಏನ್ ಬರ್ತಾರೆ ಅವರು ಸಪರೇಟ್ ಆಗಿ ಕೂರುವಂತ ವ್ಯವಸ್ಥೆಯನ್ನ ಮಾಡಿದ್ರು. ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಇಲ್ಲ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಏನ್ ಬರ್ತಾ ಇದ್ದಾರೆ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಕೂಡ ಇರುವಂತದ್ದು. ಏನು ಉತ್ಸವ್ ರಾಕ್ ಗಾರ್ಡನ್ ನಿಂದ ಮಾಡಿರುವಂತಹ ಮೂರ್ತಿ 6.5 ಅಡಿ ಎತ್ತರದ ಏನು ಸಿಮೆಂಟು ಮತ್ತು ಕಬ್ಬಿಣ ಬಳಸಿರುವಂತಹ ಮೂರ್ತಿ ಅನಾವರಣಗೊಳ್ಳುತ್ತೆ. ಈ ಮೂಲಕ ಏನೋ ಒಂದ್ ಕಡೆ ಟಕ್ಕರ್ ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯವರ ಬೆಂಬಲಿಗರು ಮುಂದಾಗಿದ್ದಾರೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಆ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನ ನಡೀತಾ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆ ಶ್ರಮಕ್ಕೆ ಫಲ ಸಿಗುತ್ತೆ ಅಂತ ಹೇಳಿ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕುರ್ಚಿ ಅಲ್ಲಾಡೋಲ್ಲ ಅನ್ನುವಂತ ಪ್ರಶ್ನೆಯನ್ನ ಈಗ ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ಕುರ್ಚಿ ಗುದ್ದಾಟದ ನಡುವೆ ಈಗ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಸಾಧನೆಯ ಸಮಾವೇಶಕ್ಕೆ ಮುಂದಾಗಿರುವಂತದ್ದು. ತಮ್ಮ ಸರ್ಕಾರದ ಸಾಧನೆಯ ಬಗ್ಗೆ ಎಳೆಯಾಗಿ ಬಿಚ್ಚಿಡ್ಲಿಕ್ಕೆ ಹೇಳಲಿಕ್ಕೆ ಮುಂದಾಗಿರುವಂತದ್ದು. ಹಾಗೆ ಸಂಪರ್ಕದಲ್ಲಿರಿ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನಗಳ ಸಂಭ್ರಮ ಕಳೆಗಟ್ಟಿರುವಂತದ್ದು. ಈಗಾಗಲೇ ಬೇಕಾದಂತಹ ಸಿದ್ಧತೆಗಳೆಲ್ಲವೂ ಕೂಡ ನಡೆದಿದೆ. ಕುರ್ಚಿ ಕಾದಾಟದ ಮಧ್ಯೆಯೇ ಕಾಂಗ್ರೆಸ್ ಸರ್ಕಾರ 1000 ದಿನಗಳನ್ನ ಪೂರೈಸಿದೆ. ಈ ಬಗ್ಗೆ ಜೆಡಿಎಸ್ ಕೂಡ ಟೀಕೆ ಮಾಡಿದೆ. ಪ್ರತಿನಿತ್ಯದ ಸಾವಿರಾರು ಸಮಸ್ಯೆಗಳ ಮಧ್ಯೆಯೂ ಕಾಂಗ್ರೆಸ್ ರಾಕ್ಷಸರ ದುರಾಡಳಿತಕ್ಕೆ 1000 ದಿನದ ಸೂತಕ. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ನಿರರ್ಥಕ 1000 ದಿನಗಳು. ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1. ರಾಜ್ಯದಲ್ಲಿ 2800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 2,80,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ರೂ ನೇಮಕಾತಿಯಾಗಿಲ್ಲ. ಬಾಕಿ ಹಣ ನೀಡದೆ ಗುತ್ತಿಗೆದಾರರಿಗೆ ಆತ್ಮಹತ್ಯೆ ಭಾಗ್ಯವನ್ನ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇದೆ. ಸರ್ಕಾರದ ಕಿರುಕುಳಕ್ಕೆ ಅಧಿಕಾರಿಗಳ ಸರಣಿ ಆತ್ಮಹತ್ಯೆ ಆಗ್ತಾ ಇದೆ. ರಸ್ತೆ ಗುಂಡಿ ಅಪಘಾತಕ್ಕೆ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ದಲಿತರ 25,000 ಕೋಟಿ ಹಣ ಸರ್ಕಾರದಿಂದ ದುರ್ಬಳಕೆ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ನುಂಗಿದ್ದಾರೆ. ಅನ್ನಭಾಗ್ಯ ಯೋಜನೆಯ 657 ಕೋಟಿ ಹಣ ಲೂಟಿ ಮಾಡಿದೆ ಸರ್ಕಾರ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ಲೂಟಿ ಮಾಡಿ ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ ಹಗರಣ ನಡೆದಿದೆ. ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಿಸಿ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಅಂತ ಜೆಡಿಎಸ್ ಟೀಕೆಯನ್ನ ಮಾಡಿದೆ. ನೀವೀಗ ಏನು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಗಳಿದು. ಹಾವೇರಿ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಸಾಧನಾ ಸಮಾವೇಶದ ದೃಶ್ಯಗಳು. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಪೊಲೀಸರು ಎಲ್ಲರನ್ನ ಕೂಡ
ನೋಡಿ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರುವಂತದ್ದು. ಸುಮಾರು 1.5 ಲಕ್ಷದಷ್ಟು ಜನ ಇಲ್ಲಿ ಸೇರ್ತಾರೆ. ಹೀಗಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳಾಗಿರೋದು. ಸರ್ಕಾರಕ್ಕೆ 1000 ದಿನ ಬಿಜೆಪಿಯಿಂದ ಸಮರ. ಸಾಲು ಸಾಲು ಬಿಜೆಪಿ ನಾಯಕರು ಈ ಬಗ್ಗೆ ಮಾತನಾಡಿದ್ದಾರೆ. ಅಂದ್ರೆ ಸರ್ಕಾರದ ವಿರುದ್ಧವಾಗಿ ಸಮರ ಸಾರಿದ್ದಾರೆ. ಸಾಲು ಸಾಲು ಬಿಜೆಪಿ ನಾಯಕರು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ವಿಜೇಂದ್ರ ಅವರು, ಯಡಿಯೂರಪ್ಪ ಅವರು, ಪ್ರಮೋದ್ ಜೋಶಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಹೀಗೆ ಸಾಕಷ್ಟು ನಾಯಕರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನಾವು ಗಮನಿಸ್ತಾ ಇದ್ದೀವಿ, ಈಗಾಗಲೇ ಒಂದು ಕಡೆ ಸರ್ಕಾರ ಕುರ್ಚಿ ಕಾದಾಟವೋ ಏನೇನೋ ಆರೋಪವೋ ಪ್ರತ್ಯಾರೋಪವೋ ಎಲ್ಲದರ ನಡುವೆ 1000 ದಿನಗಳಂತೂ ಪೂರೈಸಿದೆ. ಹಾಗಾಗಿ ಸಾಧನಾ ಸಮಾವೇಶಕ್ಕೆ ಮುಂದಾಗಿದೆ. ಆದ್ರೆ ಒಂದ್ ಕಡೆ ಕಾಂಗ್ರೆಸ್ ನಾಯಕರು, ಇನ್ನೊಂದ್ ಕಡೆ ಜೆಡಿಎಸ್ನ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ. ಈಗ ಸದ್ಯ ಯಾವ ರೀತಿ ವ್ಯವಸ್ಥೆಗಳಾಗಿದೆ ಒಂದ್ ಕಡೆ, ಇನ್ನೊಂದ್ ಕಡೆ ನಾಯಕರ ಟೀಕೆ ಯಾವ ರೀತಿ ನಡೀತಾ ಇದೆ ಪ್ರಸನ್ನ? ಮಧು ನಾಗರಾಜ್, 1000 ದಿನಗಳನ್ನ ಪೂರೈಸಿರುವಂತಹ ಕಾಂಗ್ರೆಸ್ ಸರ್ಕಾರ ತನ್ನ ಬೆನ್ನನ್ನ ತಾನೇ ತಟ್ಕೊಳ್ತಾ ಇದೆ. 10 ಯೋಜನೆಗಳನ್ನ ಕೊಟ್ಟಿದ್ದೀವಿ, ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಹೀಗಾಗಿ 1000 ದಿನಗಳು ಜನರಿಗೆ ಉಪಯೋಗ ಆಗಿದೆ ಅನ್ನುವಂತ ಒಂದು ಪ್ರಶಂಸೆಯನ್ನ ತನ್ಗೆ ತಾನೇ ಮಾಡ್ಕೊಳ್ತಾ ಇದೆ. ಆದ್ರೆ ವಿರೋಧ ಪಕ್ಷಗಳು ಸಹಜವಾಗಿ ಇದನ್ನ ವಿರೋಧಿಸ್ತಾ ಇದಾವೆ. ಇದು ಸಾಧನೆಯ 1000 ದಿನ ಅಲ್ಲ, ಇದು ನಿರರ್ಥಕ 1000 ದಿನ ಅನ್ನುವಂತ ಟೀಕೆಯನ್ನ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಮಾಡ್ತಾ ಇದೆ. ಮತ್ತು 1000 ದಿನಗಳಲ್ಲಿ ಸರ್ಕಾರ ಬಂದ ಬಳಿಕ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಆಡಳಿತ ಶುರುವಾದ ಬಳಿಕ 2023ರಿಂದ ಇಲ್ಲಿಯ ತನಕ ಏನೇನು ಹಗರಣಗಳಾಗಿದ್ದಾವೆ, ಏನೇನು ಲೋಪದೋಷಗಳಾಗಿದ್ದಾವೆ, ಏನೇನು ಅವ್ಯವಸ್ಥೆಗಳಾಗಿದ್ದಾವೆ, ಆ ಎಲ್ಲದರ ಪಟ್ಟಿಯನ್ನ ಕೊಟ್ಟು 1000 ದಿನಗಳು ನಿರರ್ಥಕ ಅನ್ನುವಂತ ಒಂದು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾವೆ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲೂ ಕೂಡ ಬಿಜೆಪಿ ನಾಯಕರು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೂ ಕೂಡ ಸುದ್ದಿಗೋಷ್ಠಿ ಆಯೋಜನೆಯಾಗಿದೆ. ಈ ಎರಡೂ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ಹರಿಯಾಯುವಂತ ಕೆಲಸವನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡ್ತಾ ಇರುವಂತಹ ಆರೋಪಗಳು, 10 ಸಚಿವರು ಹಗರಣದಲ್ಲಿ ತೊಡಗಿದ್ದಾರೆ, ಬೆಲೆ ಏರಿಕೆ ಬಿಸಿಯನ್ನ ಸರ್ಕಾರ ಕೊಟ್ಟಿದೆ, ಅಧಿಕಾರಿಗಳ ಮೇಲೆ ದಬ್ಬಾಳಿಕೆಗಳು ನಡೀತಾ ಇದ್ದಾವೆ, ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಅಧಿಕಾರಿಗಳನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ, ಜೊತೆಗೆ ಜನರಿಗೆ ತೆರಿಗೆಯ ಬಿಸಿಯನ್ನ ಹಾಕಲಾಗಿದೆ, 25,000 ಕೋಟಿಯಷ್ಟು ಬೃಹತ್ ಮೊತ್ತ ದಲಿತರಿಗೆ ಸೇರಬೇಕಾಗಿರುವಂತದ್ದು, ಅದನ್ನ ಅವ್ಯವಹಾರವನ್ನ ಮಾಡಲಾಗಿದೆ, ಬೇರೆ ಬೇರೆ ಇಲಾಖೆಗಳಿಗೆ ಡೈವರ್ಟ್ ಮಾಡಲಾಗಿದೆ. ವಾಲ್ಮೀಕಿ ಹಗರಣದಿಂದ ಹಿಡಿದು 6,000 ಕೋಟಿಯಷ್ಟು ಹಗರಣ ನಡೆದಿರುವಂತಹ ಅಬಕಾರಿ ಇಲಾಖೆಯ ತನಕವೂ ಕೂಡ ಪಟ್ಟಿಯನ್ನು ಮಾಡಿರುವಂತಹ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ 1000 ದಿನಗಳ ಚಾರ್ಜ್ ಶೀಟ್ ನ ರೀತಿಯಲ್ಲಿ ಇದನ್ನ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಗಂಭೀರವಾದಂತಹ ಆಪಾದನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷ ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಾಂಗ್ರೆಸ್ನ 1000 ದಿನದ ಸಂಭ್ರಮಕ್ಕೆ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ. ಹಾಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಒಂದ್ ಕಡೆ ಮಾಡಿಕೊಂಡಿದೆ. ಇನ್ನೊಂದು ಕಡೆ